ವರ್ಷ ಆಯಿತು ಹೋಗಿತ್ತು. ಈಗ ಮಾಸಿಕ ಸಂಪರ್ಕ ದಿನ ಏನು ಮಾಡ್ತಿದ್ದೀರಾ ಮತ್ತು ನಾನು ಟ್ವಿಟರ್ ಫಾಲೋ ಮಾಡ್ತಿದ್ದೀನಿ. ಈಗ ಸುಮಾರು ಕಳ್ಳರನ್ನ ಹಿಡಿದಿದ್ದಾರೆ ಈಗ ಪೊಲೀಸ್ ಆಫೀಸರ್ಸ್. ಎಷ್ಟು ಪ್ರಾಂಪ್ಟ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಹೌಸಲ್ಲಿ ಮನೆ ಕುತ್ಕೊಂಡು ಇಷ್ಟೊಂದು ಪೊಲೀಸ್ ಆಫೀಸ್ ಕೆಲಸ ಮಾಡ್ತಾರೆ ಅಂದ್ಕೊಂಡು ನಮಗೆ ಬಂದಿದೆ. ಈಗ ನಮ್ಮನೆ ಪ್ರಾಬ್ಲಮ್ ಆಗಿ ಸಾಲ ಆಗುತ್ತೆ ಅಂತ ಹೋಗಿಸ್ಕೊಂಡಿದ್ದೆ. ನಿಜವಾಗಿ ಈಗ ಪೊಲೀಸ್ ಆಫೀಸರ್ ಮೇಲೆ ಎಷ್ಟು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ಟ್ವಿಟರ್ ಫಾಲೋ ಮಾಡ್ತಾ ಇದ್ರಿಂದ ನಮ್ಗೆ ಗೊತ್ತಾಗ್ತದೆ. ಮಾನ್ಯ ಪೊಲೀಸ್ ಆಯುಕ್ತರು ಕಳೆದ 4 ತಿಂಗಳುಗಳಿಂದ ಈ ಒಂದು ಮಾಸಿಕ ಜನಸಂಪರ್ಕ ಸಭೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ಪೊಲೀಸ್ ಸ್ಟೇಷನ್ಗಳಲ್ಲಿ ನಮ್ಮ ಅಧಿಕಾರಿಗಳು, ಇನ್ಸ್ಪೆಕ್ಟರ್, ACP, DCPs ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಒಂದೊಂದು ಸ್ಟೇಷನ್ಸ್ಗಳಲ್ಲಿ ಇರ್ತಾರೆ. ಜನರು ಏನು ಪೊಲೀಸ್ ಸ್ಟೇಷನ್ಗೆ ಒಂದು ದೂರು ಕೊಟ್ಟಿರ್ತಾರೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆಗಲಿ, ಅಥವಾ ಜನರಲ್ ಪಬ್ಲಿಕ್ಗೆ ಗ್ರೀವೆನ್ಸ್ ಇರುತ್ತೆ, ಅವರಿಗೆ ಸ್ಟೇಷನ್ಗೆ ಹೋದಾಗ ಆಫೀಸರ್ ಸಿಕ್ಕಿರಲ್ಲ. ಈಗೇನಾಗುತ್ತೆ, ನಾವು ಸ್ಪೆಸಿಫಿಕ್ ಆಗಿ ಪಬ್ಲಿಕ್ ಇಂಟ್ರ್ಯಾಕ್ಷನ್ಗೋಸ್ಕರ ಪಬ್ಲಿಕ್ ಒಂದು ಗ್ರೀವೆನ್ಸ್ ಕೇಳಲಿಕ್ಕೆ ಮತ್ತು ಅವ್ರೇನು ನಮಗೆ ದೂರು ಕೊಟ್ಟಿರ್ತಾರೆ ಅದರಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ಅಂತ ಒಂದು ಫೀಡ್ಬ್ಯಾಕ್ ಕೊಡಲಿಕ್ಕೂ ಕೂಡ ಇದು ಒಂದು ವೇದಿಕೆ. ಹಾಗಾಗಿ ನಾವು ಕಳೆದ 4 ತಿಂಗಳಿಂದ ಮಾಡ್ತಾಯಿದ್ದೀವಿ. ಇವತ್ತು ನಾನು KG ಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಈ ಮಾಸಿಕ ಜನಸಂಪರ್ಕ ಸಭೆಯನ್ನು ಅಟೆಂಡ್ ಮಾಡಿದೆ. ಸುಮಾರು ಜನ ಭಾಗವಹಿಸಿದರು. ಇದರಲ್ಲಿ ತಾವು ನೋಡಿದಾಗೆ ಪ್ರತಿ ಸಭೆಗಳಲ್ಲೂ ನಮಗೆ ಫೀಡ್ಬ್ಯಾಕ್ ಬರೋವಂಥದ್ದು ಪೊಲೀಸ್ ಒಳ್ಳೆ ಕೆಲಸ ಮಾಡಿದ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಏನೇನು ಅಫೆನ್ಸ್ ಆಗಿರುತ್ತೆ, ಲೈಕ್ ಮನೆಗಳತನ ಆಯಿತು, ರಾಬ್ರಿ ಆಯಿತು, ಅಥವಾ ಬೇರೆ ಯಾವುದೇ ಅಫೆನ್ಸ್ ಆದಾಗ ಚೀಟಿಂಗ್ ಬಗ್ಗೆಯೂ ಇವತ್ತು ರೈಸ್ ಮಾಡಿದ್ರು. ನಾವು ಇಂಟ್ರ್ಯಾಕ್ಷನ್ ಮಾಡ್ತಾ ಇರಬೇಕಾದ್ರೆ ಹೇಳ್ತಾ ಇರೋದೇನಂತಂದರೆ, ಅಪಾರ್ಚುನಿಟಿ ಟು ಕಮಿಟ್ ಕ್ರೈಮ್, ಅಪರಾಧ ಮಾಡಲಿಕ್ಕೆ ಅವಕಾಶ ಕೊಡಲಾರ್ದು ಇರೋದು ಅದು ತುಂಬ ಇಂಪಾರ್ಟೆಂಟ್. ಈಗ ನಾವು ಪೊಲೀಸ್ ಏನು ಮಾಡ್ತಾ ಇದ್ದೀವಿ, ಒಂದು ವೇಳೆ ತಾವೇನಾದರೂ ಲಾಂಗ್ ಹೋಗ್ತಾ ಇದ್ರೆ, ರಜೆ ಹೋಗ್ತಾ ಇದ್ರೆ, ಅಥವಾ ತಾವು ಮನೆ ಲಾಕ್ ಮಾಡಿ ಹೋಗ್ತಾ ಇದ್ರೆ ಪೊಲೀಸ್ ತಿಳಿಸಿದರೆ ನಮ್ಮ ಆ ಏರಿಯಾದಲ್ಲಿ ಒಂದು ನೈಟ್ ಬೀಟನ್ನು ಹಾಕ್ತಿರ್ತೀವಿ. ಆವಾಗ ಅಪರಾಧ ಆಗೋದು ಕಡಿಮೆ ಆಗುತ್ತೆ. ಅದೇ ರೀತಿ ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಲೈಕ್ CCTV ಕ್ಯಾಮ್ರಾ ಆಯಿತು, ಬರ್ಗ್ಲರಿ ಅಲಾರ್ಮ್ಸ್ ಹಾಕ್ಸ್ಕೊಳ್ಳೋದು, ಮೋಷನ್ ಡಿಟೆಕ್ಟರ್ಸ್ ಹಾಕ್ಸ್ಕೊಳ್ಳೋದು, ಇವುಗಳನ್ನು ಮಿನಿಮಮ್ ಸೇಫ್ಟಿ ಗ್ಯಾಡ್ಜೆಟ್ಸ್, ಎಕ್ವಿಪ್ಮೆಂಟ್ಸ್ ಅವುಗಳನ್ನು ಅಳವಡಿಸಿಕೊಳ್ಳಿ ಕೂಡ ನಾವು ಇವತ್ತು ಮನವಿ ಮಾಡ್ಕೊಂಡಿದ್ದೀವಿ. ಮತ್ತು ಡ್ರಗ್ಸ್ ಬಗ್ಗೆ ಕಳೆದ ವರ್ಷ ನಾವು ಲಾಸ್ಟ್ 5 ಇಯರ್ಸಲ್ಲಿ ಆಗುವಂಥ ಕಾರ್ಯವನ್ನು ಲಾಸ್ಟ್ ಇಯರ್ ಬೆಂಗಳೂರು ಸಿಟಿ ಪೊಲೀಸ್ ಮಾಡಿದ್ವಿ ಮತ್ತು ಅದನ್ನು ಈ ವರ್ಷವೂ ಕೂಡ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯವಾಗಿ ನಮಗೇನು ಗಾಂಜಾ ಹಾವಳಿ ಇದೆ ಅದ್ರ ಬಗ್ಗೆ ಈಗಾಗಲೇ ನಾವು ರೂಪುರೇಷೆಗಳನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ನಿರ್ದಿಷ್ಟವಾಗಿ ನಾವು ನಿರ್ದಾಕ್ಷಿಣ್ಯವಾಗಿ ಯಾರೇ ಗಾಂಜಾ ಪೆಡ್ಲಿಂಗ್ ಮಾಡೋವಂಥದ್ದಾಗಲಿ ಅಥವಾ ಸೇವನೆ ಮಾಡುವಂಥದ್ದಾಗಲಿ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಮತ್ತು ಪಬ್ಲಿಕ್ಕಿಗೆ ಕೂಡ ನಾವು ಹೇಳಿದ್ದೀವಿ, ಎಲ್ಲಿ ನ್ಯೂಸೆನ್ಸ್ ಏರಿಯಾಸ್ ಇದೆ, ಗಾಂಜಾ ವ್ಯಸನಿಗಳು ಸೇರುವಂಥ ಪ್ಲೇಸಸ್ ಆಯಿತು, ಪಾರ್ಕ್, ಎಂಟಿ ಸ್ಪೇಸಸ್ ಮತ್ತು ಬೇರೆ ಯಾವುದೇ ನ್ಯೂಸೆನ್ಸ್ ಇದ್ದರೂ ನಮಗೆ ನಿರ್ಭಯವಾಗಿ, ನಮಗೆ ಮುಕ್ತವಾಗಿ ನಮಗೆ ಮಾಹಿತಿ ನೀಡಲಿ. ಅವರ ಡಿಟೇಲ್ಸನ್ನು ನಾವು ಗೌಪ್ಯವಾಗಿಡ್ತೀವಿ ಮತ್ತು ಅವ್ರ ಏರಿಯಾದಲ್ಲಿ ಆ ಒಂದು ಸ್ವಾಸ್ಥ್ಯ, ಒಂದು ಸೇಫ್ಟಿ ಫೀಲ್ ಕೊಡುವಂಥ ಒಂದು ಕರ್ತವ್ಯವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. So nowadays lot of crime is happening. The report is coming that you all are very active and lot of people are getting caught. The crime is increased after the COVID or police has become more active? No, see, sometimes what will happen, it is like proactive policing. Last year, the number of cases booked by Bengaluru City Police, like against drugs, it was like war on drugs by Bengaluru City Police and also throughout the state. In Bengaluru City itself, we have booked around more than 3,000 cases. That is a massive seizure and massive drive against foreigners also and local peddlers. We had caught interstate, inter-district and international drug peddlers. So the drive is continued this year. सर, अभी आपने बताया ड्रग्स के बारे में, यहाँ पे जब KG हल्ली का जब घराटा हुआ था तो उसके बाद में बहुत सारा नाम आया कि यहाँ के लोग जो यूथ है वो ड्रग्स लेके ऐसा घराटा किए जाते हैं. उसके बाद से कुछ स्टेप लिए हैं सर यहाँ पे? See, that's what I am telling you. अभी क्या कर रहे हैं हम? We are focusing on both peddlers and also consumers. हम कितने लोगों को अभी पकड़ रहे, रॉबरी ऑफेंडर्स या चेन स्नैचर्स. Most of them are juveniles, are less than 25 years. And by looks itself, we can feel that there is lack of negligence by family members.
बच्चों के ऊपर फैमिली मेम्बर्स को कोई भी निगाह नहीं है उनके ऊपर, और some not all, some are addicted to drugs. So that's why we are taking that drive against consumers, not only peddlers but also consumers. जैसे आपने कहा कि बहुत सारे यंगस्टर इसके अंदर इन्वॉल्व हो गए हैं, आपने कहा कि 14 केस अगर हम देखते हैं तो उसमें से 10, 12, 18 साल से कम उम्र के। इस सिचुएशन में क्या आप सोचते हैं कि पेरेंट्स या फिर जो आवाम है उसको क्या करना चाहिए? See, parents, क्या होता है अभी डेली पेरेंट्स शुड टॉक टू चिल्ड्रन, पेरेंट्स शुड स्पेंड एटलीस्ट 1, 2, 3 आवर्स विद चिल्ड्रन, खेलना बैठना, गोइंग टुगेदर। क्या होता है अभी माँ भी काम पे रहते हैं, फादर भी काम पे रहते हैं, दे डोंट इंटरेक्ट विद चिल्ड्रन। कभी कभी ऐसा हुआ है कुछ बच्चे घर को 3 दिन 4 दिन 7 दिन 10 दिन घर पे नहीं जाते, लेकिन वो उससे पेरेंट्स कुछ भी डिफरेंस नहीं पड़ता है, ದೇ ಆರ್ ಟೋಟಲಿ ಇಂಡಿಫರೆಂಟ್. ಉनको ಮಕ್ಕಳು ಮನೆಗೆ ಬಂದಿಲ್ಲ ಅಂತಂದರೂ ಏನೂ ಅವರಿಗೆ ತೊಂದರೆ ಇಲ್ಲ. ಅವಾಗ ಏನಾಗುತ್ತೆ, ಮಕ್ಕಳು ಕೆಟ್ಟ ದಾರಿ ಹಿಡಲಿಕ್ಕೆ ಭಾಳ ಅವಕಾಶ ಸಿಗುತ್ತೆ. ಡೈಲಿ ಮಕ್ಕಳ ಜೊತೆ ಪ್ರೀತಿಯಿಂದ ಮತ್ತು ಅವ್ರ ಮೇಲೆ ಮಕ್ಕಳ ಮೇಲೆ ಭಯನೂ ಇರಬೇಕು. ಎಲ್ಲಿ ಹೋಗ್ತಾ ಇದೆಯಾ, ಯಾರ ಜೊತೆ ಹೋಗ್ತಾ ಇದೆಯಾ, ಫ್ರೆಂಡ್ಸ್ ಯಾರು, ಅದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ಮಕ್ಕಳು ತಪ್ಪು ದಾರಿಗೆ ಹೋಗಲ್ಲ. सर और एक लास्ट बात है, अभी आप बताएं कि होटलों के पास या स्कूल के पास कोई लड़कियों को छेड़ रहा हो या सिगरेट या कुछ पी रहा है, तो उसके लिए टोल फ्री नंबर तो 100 है सर. ये वो कई सारे लोगों का इल्ज़ाम ये है कि कई बार टोल फ्री नंबर पे बुलाने पर भी नहीं आता, तो इसके लिए कोई दूसरा नंबर है? No. See, now 100 we have shifted to 112 throughout state. See, हम जब ये रोल आउट किए नम्मा 100, इनिशियली आवर प्लान वाज लाइक वी विल पिक योर कॉल इन 15 सेकेंड एंड वी विल कम टू योर प्लेस इन 15 मिनट्स. अगर आप कहाँ से लाइक पिल्लाना गार्डन से अगर 100 को फ़ोन किए, वी विल पिक योर कॉल इन 15 सेकेंड, okay, but we will send our people in within 15 minutes response. Our present response time is less than 9 minutes. Though our commitment is 15 minutes, our response time is less than 9 minutes. And our aim is to bring it down to 5 minutes. You call from anywhere, we will reach in 5 minutes. That is our further plan. Present our response time is 9 minutes. And each call is monitored. ऐसा नहीं कि क्या होता है अभी, see lot of rumor spreaders are also there, negative rumor spreaders. You take the calls, we are having feedback mechanism. अगर आप फ़ोन किए, we are monitoring randomly how was your response of our team. Many people are giving outstanding rating. अरे सर वो भी ठीक है, Yeah. लेकिन कई सारे For example, I will tell my, see you are telling one quote, I will tell one. There was a chain snatching. The victim returned from US. She called 100. Police reached in 2 minutes. She was happy that the response was even quicker than America. So we have different feedbacks from different people. We will definitely. सर, एक फाइनल गाइडलाइन दीजिए कि सिटीजन से पुलिस क्या क्या चाहती है, क्योंकि जो क्राइम हो रहे हैं उसको कम करने के लिए टुगेदर व्हाट ऑल यू फील कि सिटीजन को करना चाहिए जिससे क्राइम को कम करने में आसानी हो? First of all, practice safety precautions. It may be of any offense. Vehicle theft. कुछ लोग क्या करते हैं, if they want to go to buy something from shop, he will keep the key on bike and he goes to shop. वापस आने के बाद वो गाड़ी नहीं. Minimum precautions should be there first. And wherever you find that something wrong is happening, you inform police.